ಸ್ನೇಹಿತರೆ, 17ನೇ ತಾರೀಕು January 2026 ಮಧ್ಯಾಹ್ನನೇ ಆಗ್ಬಿಡ್ತಾ ಇದೆ. 12 ಗಂಟೆ 12 ನಿಮಿಷ ಕರೆಕ್ಟ್ ಆಗಿ. ಸೊ ಇಲ್ಲಿ ನೆನೆ ರಾತ್ರಿ ಪಕೋಡ ಮಾಡಿದ್ನಲ್ವಾ, ಸನ್ಫ್ಲವರ್ ಅಲ್ಲ, ಏನು ಮಾರಿಗೋಲ್ಡ್ ಹೂವನ್ನ ಉಪಯೋಗಿಸಿ ಅಚ್ಚೂರಿದೆ. ಮತ್ತೆ ಇಲ್ಲಿ ಸೋಫಿಟ್ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಇದನ್ನ ತಗೊಂಡಿದ್ದು. ಇದು ಕೂಡ ಇದೆ, ಸ್ವಲ್ಪ ಹಾಕೊಂಡಿದ್ದೀನಿ ಫ್ರಿಜ್ ಇಂದ. ಇದು ಕುಡ್ದು ಇದು ತಿಂತೀನಿ. ಡಬ್ಬ ಅಲ್ಲೇ ಇದೆ, ಅಮ್ಮ ಕಳ್ಸಿರೋದು ಇನ್ನೂ ಓಪನ್ ಮಾಡಿಲ್ಲ. ಬೆಳಿಗ್ಗೆಯಿಂದ ಸ್ಪೇಸ್ ಮಾಡೋದ್ರಲ್ಲೇ ಬಿಸಿ ಇದ್ದೀನಿ. ಸೊ ಇದನ್ನ ಫಸ್ಟ್ ತಿಂದು ಆಮೇಲೆ ಅದನ್ನ ಓಪನ್ ಮಾಡಿ ನೋಡ್ಬೇಕು, ಕೆಲಸ ಇದೆ. ಸೊ ಎದ್ದು ಸ್ನಾನ ಮಾಡಿ ಕೂತಿದ್ದೀನಿ. ಅಂದ್ರೆ ಸುಮಾರು ಹೊತ್ತು ಕೆಲ್ಸಗಳೇ ಇತ್ತು, ಸ್ಪೇಸ್ ಮಾಡ್ಕೊಳ್ಳೋದು, ಏನು ಫೋನ್ ಯೂಸ್ ಮಾಡಕ್ ಆಗ್ತಾ ಇರ್ಲಿಲ್ಲ ಹಾಗಾಗಿ. ಸೊ ಇವಾಗ ಇದೊಂಚೂರು ತಿಂದು ತೆಗೆದು ನೋಡ್ಬೇಕೇನಿದೆ ಅಂತ. ಸ್ನೇಹಿತರೆ, ಇವಾಗ ಟೈಮ್ ಬಂದು 1 ಗಂಟೆ 11 ನಿಮಿಷ 111. ಸೊ ನಾನಿವಾಗ ಇಲ್ಲಿ ಟೇಬಲ್ ಫ್ರೀ ಮಾಡಿದೀನಿ. ಸಾಕಷ್ಟು ಅದು ಇದು ಐಟಮ್ಸ್ಗಳು ಇದ್ದೇ ಇರುತ್ತೆ. ಇದ್ರ ಮೇಲೆ ಸ್ವಲ್ಪ ಖಾಲಿ ಮಾಡಿ ಈಗ ಫೋನನ್ನ ಆ ಕಡೆ ಕಿಟಕಿ ಹತ್ರ ಇಟ್ಟು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಬೆಳಕು ನೀಟಾಗಿ ಕಾಣ್ತಿಂತಲ್ಲ, ಹಿಂದೆ ಬಾಗ್ಲು ಹಾಕಿ ಇಲ್ಲಿ ಬಾಕ್ಸ್ ಅಲ್ಲಿ ಏನಿದೆ ಅಮ್ಮ ಕಳ್ಸಿರೋದು ಅಂತ ನೋಡೋಣ. ನಿಮ್ ಜೊತೆ ಶೇರ್ ಮಾಡ್ತಾ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ, ಬನ್ನಿ. ಸೊ ಇನ್ನ ಒಂದು ವಿಚಾರ ಹೇಳ್ತಾ ಇದ್ರೆ ಏನೋ ಮಿಸ್ಸಿಂಗ್ ಅನ್ಸ್ತಾ ಇರುತ್ತೆ ನಂಗೆ. ಅಮ್ಮ, ನಿಮ್ಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಟ್ ಇದೇ ಕೊನೆ ಆಗ್ಲಿ ಅಂದ್ರೆ ಈ ರೀತಿ ವಿಶಸ್ ಮಾಡೋದು ನನ್ನ ಬಾಯಿಂದ. ಯಾಕಂದ್ರೆ ನಾ ಹೇಳ್ದೆ ಅಲ್ವಾ, ಈ ಹಬ್ಬಾಚರಣೆಗಳು ನನ್ಗೆ ಇಷ್ಟ ಇಲ್ಲ, ಅದನ್ನ ನಾನೇನು ಆಚರಣೆ ಮಾಡ್ತಿಲ್ಲ. ಬಟ್ ನೀವು ನಂಗೆ ವಿಶ್ ಮಾಡಿದಿರಲ್ವಾ ಅಂತ ನಾನು ರಿಪ್ಲೈ ಮಾಡ್ತಾ ಇದೀನಿ. ಎಲ್ಲ ಒಳ್ಳೇದಾಗ್ಲಿ, ಆಯ್ತಾ. ಮುಂಚಿನ ಕಾಲದಲ್ಲೆಲ್ಲ ಆದ್ರೆ ಈ ರೈತರು ಇರ್ತಾ ಇದ್ರು, ಮತ್ತೆ ಈ ಏನು ಉಳುಮೆ ಮಾಡ್ತಿರಲ್ಲ, ಅವಾಗೆಲ್ಲ ಹೊಸ ಫಸಲು ಬಂದಿರುತ್ತೆ ಅಂತೆಲ್ಲ ಹೇಳಿ ಹಬ್ಬಗಳು ಮಾಡ್ತಿದ್ವಿ. ಓಕೆ ಫೈನ್, ಬಟ್ ಈಗಲೂ ಹಬ್ಬ ಮಾಡೋದು ತಪ್ಪಲ್ಲ. ಬಟ್ ಆದ್ರೆ ನಾ ಹೇಳ್ದೆ ಅಲ್ವಾ, ನನ್ನ ಜೀವನದಲ್ಲಿ ಆಗಿರುವ ಘಟನೆಗಳು, ನನ್ನ ಒಂದು ಏನು ಜೀವನದಲ್ಲಿ ನಡೆದಿರುವ ಸನ್ನಿವೇಶಗಳು, ಅದೆಲ್ಲದ್ರಿಂದ ನಾನು ಕಲ್ತು ಅನುಭವಿಸಿ ಸಾಕಷ್ಟು ಇವಾಗ ಈ ರೀತಿ ಬದುಕ್ತಾ ಇರುವಂತದ್ದು. ಹಾಗಾಗಿ ಬೇರೆ ಏನು ಇಲ್ಲ, ನಂಗೆ ಅಮ್ಮನ ಮೇಲೆ ದ್ವೇಷನೂ ಇಲ್ಲ, ಅಮ್ಮನ ಮೇಲೆ ಏನು ಸಿಟ್ಟು ಇಲ್ಲ, ತುಂಬಾ ಪ್ರೀತಿ ಇದೆ. ಅವ್ರ 100 ಕಾಲ ಚೆನ್ನಾಗಿರ್ಬೇಕು ನೀವು ಅನ್ನೋದೇ ನನಗೆ ತುಂಬಾ ಇದೆ ಮನ್ಸಲ್ಲಿ. ಸೊ ಇವಾಗ ಹೀಗೊಂದ್ಸತಿ ಬ್ಯಾಕ್ ಕ್ಯಾಮ್ರಾ ತೋರಿಸ್ಬೇಕಲ್ವಾ ನಿಮ್ಗೆ, ಅದೊಂದು ಮಿಸ್ ಆಯ್ತು. ಬನ್ನಿ ನೋಡೋಣ. ಲವ್ ಯು ಆಲ್. ಸ್ನೇಹಿತರೆ ನೋಡಿ, ಫಸ್ಟ್ ಬಾಕ್ಸ್ ಓಪನ್ ಮಾಡಿದ ಕೂಡಲೇ ನನಗೆ ನೋಡಿ, ಇದೆ ಕೆಳಗಡೆ ಒಂದು ಪೇಪರ್ ಹಾಕಿದಾರೆ ಅಮ್ಮ, ಈ ರೀತಿ ಇದೆ ಬಾಕ್ಸು. ಸೊ ಇದಿತ್ತಲ್ವಾ, ಹೀಗಿತ್ತಲ್ವಾ, ನಾನು ನೋಡಿ ನೀಟಾಗಿ ಇಲ್ಲಿ ಕಟ್ ಮಾಡಿ ಹೀಗೆ ತೆಗಿದೀನಿ. ಈ ಬಾಕ್ಸ್ ಕೂಡ ಹಾಗೆ ಇಟ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಮ್ಮ ಎಲ್ಲ. ಸೊ ಇಲ್ಲಿ ಇದಾಯ್ತಲ್ವಾ. ಸೊ ಇವಾಗ ಇಲ್ಲಿ ಲೆಟರ್ ಬರ್ದಿದ್ದಾರೆ ಫಸ್ಟ್. ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಮ್ಮ ಲೆಟರು. ಸೊ ಲೆಟರ್ ಆದ್ಮೇಲೆ ಅದ್ರ ಜೊತೆ ಈ ಒಂದು ಬೌಲಲ್ಲಿ ಇದೆಲ್ಲ ಇತ್ತು, ಅರ್ಶಿನ ಕುಂಕುಮ ಮತ್ತೆ ಬ್ಲೌಸ್ ಪೀಸು ಮತ್ತೆ ಕಬ್ಬು ಎಲ್ಲ ಇತ್ತು. ಇದ್ರ ಜೊತೆಗೆ ಈ ಪೇಪರ್ಸ್ ಹಾಗೆ ಇಟ್ಟಿದ್ದಾರೆ ಸೈಡಲ್ಲಿ, ಏನೋ ಇದಾಗಬಾರ್ದಂತ, ಅಂದ್ರೆ ಹಾಳಾಗಬಾರ್ದಂತ. ಜೊತೆಗೆ ಈ ಒಂದು ಬ್ಯಾಗ್ ಅಲ್ಲಿ ಸರಗಳಿತ್ತು. ಸರಗಳು ನಾನೇನು ಹಾಕೊಳ್ಳೋದಿಲ್ಲ, ಬಟ್ ಇಟ್ಟಿರ್ತೀನಿ ಸೇಫ್ ಆಗಿ. ಜೊತೆಗೆ ನೋಡೋಣ, ನಾನು ಅಮ್ಮ ಎಲ್ಲಾದ್ರೂ ಹೋಗ್ಬೇಕಾಗಿರೋ ಪರಿಸ್ಥಿತಿ, ಇಬ್ಬರೇ ಟೈಮ್ ಸ್ಪೆಂಡ್ ಮಾಡೋ ಪರಿಸ್ಥಿತಿ ಬಂದಾಗ, ಸನ್ನಿವೇಶ ಬಂದ್ರೆ ಮಾತ್ರ ಇದನ್ನ ಹಾಕೊಳ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಜೊತೆಗೆ ಇಲ್ಲಿ ಇದೊಂದಿದೆ, ಇದನ್ನು ಯಾರಿಗಾದ್ರೂ ಕೊಟ್ಬಿಡ್ತೀನಿ. ಇದು ಎಲ್ರಿಗೂ ಹಂಚ್ತೀನಿ ಇವಾಗ ಯಾರಿಗಾದ್ರೂ. ಇಷ್ಟಿದೆ, ಸಕ್ಕರೆ ಹೆಚ್ಚಿದೆ, ಇದು ಗೆಣಸು ಮತ್ತೆ ಕಡಲೆಕಾಯಿ ಬೀಜ ಇಷ್ಟಿದೆ. ಇದು ಒಂದ್ ಸ್ವಲ್ಪ ಇಟ್ಕೊಂಡು ಯಾರಿಗಾದ್ರೂ ಹಂಚ್ಬಿಡ್ತೀನಿ. ಇಷ್ಟಿದೆ ಸ್ನೇಹಿತರೆ, ಇಷ್ಟಾಯ್ತು ಕತೆ. ನೀರು ಕುಡಿತಾ ಇದ್ದೆ ಸ್ವಲ್ಪ, ಆಯ್ತು ನಾನು ಇಟ್ಕೊಂಡಿದ್ದು. ಬಾಕ್ಸ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಇಟ್ಕೊಂಡಿರ್ತೇನೆ, ಇದು ಹಾಗೆ ಇಟ್ಟಿರ್ತೀನಿ. ಈ ಒಂದು ಬಾಕ್ಸ್ ಅಲ್ಲೇನೆ ಇದೆಲ್ಲವನ್ನು ಕೂಡ ಹಾಕಿ ಇಟ್ಟಿರ್ತೀನಿ. ಮಿಕ್ಕಿದನ್ನು ಮಾತ್ರ ಎಲ್ಲರಿಗೂ ಹಂಚ್ತೀನಿ. ಸ್ನೇಹಿತರೆ, ಇಲ್ಲಿ ಅಮ್ಮ ಕೊಟ್ಟಿರೋ ಲೆಟರ್ನ ಈ ಒಂದು ಫೈಲಲ್ಲೇ ಇಡ್ತೀನಿ. ಸುಮ್ಮನೆ ಹಾಳಾಗುತ್ತೆ, ನಾನು ಇದ್ರಲ್ಲಿ ಇಡೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ.
ಇಷ್ಟ ಅನ್ಕೊಂಡೆ ಲೆಟರ್ನ ಇದ್ರಲ್ಲಿ ಹಾಕೋಣ ಅಂತ. ಬಟ್ ಇಲ್ಲಿ ಇತ್ತಲ್ಲ ಒಂದು ಕವರು, ಅದಕ್ಕೆ ಇದೆಲ್ಲ ಹಾಕಿದೆ. ಸ್ನೇಹಿತರೆ, ಇಲ್ಲಿ ವಿನುಗ್ ಫೋನ್ ಮಾಡಿದ್ದೆ. ವಿನು ನಿಂಗೆ ಕಳಿಸ್ಲಾ ಹೇಳು, ಅಲ್ಲಿ ಫ್ರೆಂಡ್ಸ್ ಎಲ್ಲ ಇರ್ತೀರಲ್ಲ, ತಿಂತೀರಾ ನೀವು ಅಂತ ಕೇಳಿದೆ. ಬೇಡ, ಇಲ್ಲಿ ನಾವ್ ಯಾರು ಸ್ವೀಟ್ ತಿನ್ನಲ್ಲ, ಬೇಡ ಪ್ಲೀಸ್ ಅಂತ ಅಂದ. 2-3 ಸತಿ ಕೇಳಿದೆ, ಬೇಡ ನಾವು ಯಾರು ಸ್ವೀಟ್ ತಿನ್ನಲ್ಲ, ಇಲ್ಲೇ ಓನರ್ ಅವರು ಕೊಟ್ಟಿದ್ರು, ಅದನ್ನೇ ಎಲ್ಲ ಸ್ವಲ್ಪ ತಿಂದು ಸಾಕಾಗಿತ್ತು, ಸ್ವೀಟ್ ತಿನ್ನಲ್ಲ ಯಾರು ನಾವು ಜಾಸ್ತಿ, ಬೇಡ ಅಲ್ಲಿ ಯಾರಿಗಾದ್ರೂ ಹಂಚು, ನೀನು ತಿನ್ನು. ಇವನು ಒಂದ್ ಒಳ್ಳೆ ಮಾತನ್ನು ಹೇಳ್ದ. ನೋಡು, ಊಟಕ್ಕೆ ಎಷ್ಟು ಕಷ್ಟ ಇರುತ್ತೆ ನಮಗೂ ಗೊತ್ತಿದೆ, ಗೆಣಸು ನೀನ್ ತಿನ್ನು ಫಸ್ಟ್ ಅಂತ ಅಂದ. ಅದಕ್ಕೆ ನಾನು ಹೇಳ್ದೆ, ಗೊತ್ತು, ಹಸು ಯಾರಿಗೆ ಹಸುವಿನ ಬೆಲೆ ಗೊತ್ತಿರುತ್ತೆ ಅವ್ರಿಗೆ ಅರ್ಥ ಆಗುತ್ತೆ ಅಂತ ನಾನು ಹೇಳ್ದೆ. ಸೊ ಈಗ ಇನ್ನೂ ಅಡಿಗೆ ಮಾಡಿಲ್ಲ, ಗೆಣಸನ್ನ ಮಾತ್ರ ನಾನು ಸ್ವಲ್ಪ ಇಟ್ಕೋತೀನಿ. ಆದ್ರೂ ಬೇರೆಯವರು ಕೊಡೋಣ ಅಂತಾನು ಅನ್ಸುತ್ತೆ, ಅಥವಾ ನೋಡೋಣ, ಇದನ್ನ ನಾನೇ ಇಟ್ಕೋತೀನಿ. ಇನ್ನೇನು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇಷ್ಟಿದೆ ಅಂದ್ರೆ ಇನ್ನೊಬ್ರಿಗೆ ಹಂಚಿ ತಿನ್ನೋಣ ಅಂತ ಅಷ್ಟೇ, ಬೇರೆ ಏನಿಲ್ಲ. ಸ್ವಲ್ಪನೇ ಇದ್ರು ನಾವು ಹಂಚಿ ತಿನ್ಬೇಕು ಅಂತ ನಾನು ಅನ್ಸತ್ತೆ ಅಷ್ಟೇ, ಬೇರೆ ಏನಿಲ್ಲ. ಸೊ ಈಗ ನೋಡೋಣ, ಇದೊಂದು 2 ಬೇಯಿಸ್ತೀನಿ. ಇನ್ನ ಇಷ್ಟನ್ನ ಯಾರಿಗಾದ್ರೂ ಕೊಡ್ತೇನೆ. ಇದನ್ನು ಅಷ್ಟೇ ಒಂದ್ ಸ್ವಲ್ಪ ಇಟ್ಕೋತೀನಿ. ಅಷ್ಟೇ ಸಾಕು. ಇದಿಷ್ಟು ಯಾರಿಗಾದ್ರೂ ಹಸ್ತಿರೋರ್ಗೆ ಹಂಚೋದು. ಈಗ ತಗೊಂಡು ಹೋಗ್ತೀನಿ ಎಲ್ಲ. ನಂಗೆ ಹಸು ಎಲ್ಲಾದ್ರೂ ಇದ್ರೆ ಹಸುಗೆ ಕೊಡೋಣ ಅಂತಾನು ಅನಿಸ್ತಾ ಇದೆ, ಬಟ್ ಹಸು ಸಿಕ್ಬೇಕಲ್ವಾ, ನೋಡೋಣ ಸಿಗುತ್ತಾ ಅಂತ. ಸೊ ಇದು ಅಷ್ಟೇನೆ, ಇದರಲ್ಲಿ ಒಂದನ್ನ ಇಟ್ಕೋತೀನಿ. ನಾನು ತಗೊಳ್ತಾ ಇದ್ದೀನಿ. ಸೊ ಇದಿಷ್ಟು ಇಟ್ಕೋತೀನಿ ನಾನು. ಸೊ ಇದು ಕೂಡ, ಇದಿಷ್ಟು ಯಾರಿಗಾದ್ರು ಕೊಡ್ಬೇಕು, ಯಾರು ಕೊಡೋದು ಗೊತ್ತಿಲ್ಲ. ಹಸು ಇದ್ರೆ ಒಳ್ಳೇದು, ಯಾರ ಮನೇಲಾದ್ರು ಹಸು ಇದ್ರೆ ಹೋಗಿ ಕೊಡ್ಬೋದು. ನೋಡೋಣ. ಇದಿಷ್ಟು ಕೊಡುವಂಥದ್ದು, ಇದಿಷ್ಟು ಇಟ್ಕೊಂಡಿರುವಂಥದ್ದು ಆಯ್ತಾ. ಇದನ್ನ ಕೂಡ ಒಂದು ಕವರ್ಗೆ ಹಾಕ್ತೀನಿ. ಇದಿಷ್ಟು ನಾನು ಇನ್ನೊಂದು ಸ್ವಲ್ಪ ಇಟ್ಕೊಳ್ತೀನಿ ಅಷ್ಟೇ, ಸಾಕು. ಇದಿಷ್ಟನ್ನ ಕೊಡ್ತೀನಿ ಯಾರಿಗಾದ್ರೂ. ಅದೇ ಹಸು ಇರೋದಿದೆ, ನೋಡ್ಕೊಂಡು ಹೋಗ್ಬೇಕು ಇವಾಗ. ಸೊ ಇದಿಷ್ಟು ನಾನು ಇಟ್ಕೋತೀನಿ. ನೋಡಿ, ಅಮ್ಮಂಗೋಸ್ಕರ ನಾನು ಇಷ್ಟು ಇಟ್ಕೊಳ್ತಾ ಇದ್ದೀನಿ. ಇಷ್ಟು ನನ್ನ ಒಂದು ಪ್ರೀತಿಯಿಂದ ನಾನು ಯಾರಿಗಾದ್ರು ಹಂಚೋಣ. ಎಸ್ಪೆಷಲಿ ಹಸು ಇದ್ರೆ ಒಳ್ಳೇದು. ದೇವಸ್ಥಾನಕ್ಕೆ ಹೋಗಿ ಹಸುಗೆ ಕೊಡೋದಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇಸ್ಕೊಳ್ಬೇಕಲ್ವಾ, ನೋಡೋಣ ಇಸ್ಕೋತಾರ ಅಂತ. ದೇವಸ್ಥಾನಕ್ಕೆ ಹೋಗಿ ಕೊಡ್ತೀನಿ. ಕರೆಕ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ರಾಯರ್ ಮಾಡ್ತಾ ಇದ್ರೆ ಹಸು ಇರುತ್ತೆ ಅಲ್ಲಿ, ಅದಕ್ಕೆ ಕೊಡ್ತೀನಿ. ನೋಡೋಣ, ಬೆಸ್ಟ್ ಅನ್ಸ್ತಾ ಇದೆ ನಂಗೆ. ನೋಡೋಣ ಇಸ್ಕೊಳ್ತಾರ ಗೊತ್ತಿಲ್ಲ. ಅಲ್ಲಿ ರಾಯರ್ ಮಠದ ಹತ್ರ, ಕೃಷ್ಣ ಮಠದ ಹತ್ರ ರಾಯರ್ ಮಠ ಇದೆ ಅಲ್ವಾ, ರಾಯರ್ದು ಗುಡಿ ಇದೆ ಅಲ್ವಾ, ಗುರು ರಾಘವೇಂದ್ರ ಸ್ವಾಮಿಗಳದ್ದು. ಅಲ್ಲಿ ಹಸುಗಳಿರುತ್ತೆ, ಹೋಗಿ ನೋಡ್ತೀನಿ. ಅದೇನಾದ್ರು ಇಸ್ಕೊಂಡ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಯಾರಿಗಾರು ಮನುಷ್ಯರಿಗೆನೆ ಹಂಚೋದು. ನೋಡೋಣ ಏನಾಗುತ್ತೆ ಅಂತ. ಇವಾಗ ನಾನು ಒಂದ್ ಸ್ವಲ್ಪ ನಾನು ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ತಿಂತಾ ಇದೀನಿ.
ಎಳ್ಳೆಲ್ಲ ಕೆಳಗೆ ಸೇರ್ಕೊಂಡಿದ್ದು ಎಳ್ಳು ತಗೊಂಡೆ, ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ಇಲ್ಲಿ ಅಮ್ಮ ಕೊಟ್ಟಿರೋ ಗೆಣಸು 2 ಬೇಯಕ್ಕಿಟ್ಟಿದ್ದೀನಿ. ಮುಚ್ಚಿಡ್ತೀನಿ. ಚೂರೇ ಹಾಕೋಣ, ತೊಳೆದು ಬೇಯಕ್ಕಿಟ್ಟಿದ್ದೀನಿ. ಬೇಯಲಿ ಇದು. ಈಗ ಅಷ್ಟರಲ್ಲಿ ಒಂಚೂರು ಹಸಿ ಕಡಲೆಕಾಯಿ ಬೀಜ, ಇಲ್ಲ ಕಡಲೆಕಾಯಿ ಬೀಜನೂ ಅದನ್ನು ಬೇಯಕ್ಕೆ ಇಟ್ಬಿಡ್ತೀನಿ. ನಾನು ಅನ್ಕೊಂಡೆ ಹಾಗೆ ತಿನ್ನೋಣ ಅಂತ. ಇದನ್ನು ಕೂಡ ಒಂದು ಸ್ವಲ್ಪ ಬೇಯಕ್ಕಿಟ್ಟು ನೋಡಿ, ಅದಕ್ಕೂ ಒಂದು ತಿಂದೆ ಎಷ್ಟು ಬೇಯಕ್ಕಿಟ್ಟು ಬೇಕಾಗ್ತದೆ ತೊಳೆದ್ಬಿಟ್ಟು. ಇಷ್ಟು ತಿಂತೀನಿ ಬೇಗ. ಸೋಯ್ದೊಂದು ತಗೊಂಡಿದ್ದೆ ಅಲ್ವಾ, ಇದನ್ನ ಆಚೆ ಇಡ್ತೀನಿ. ಇಲ್ಲಾಂದ್ರೆ ಇಲ್ಲೇ ಬೆಂದಾದ್ಮೇಲೆ ಇನ್ನೊಂದು ಸ್ವಲ್ಪ ಬೇಯ್ತಿದೆ ಅನ್ನೋ ಆಚೆ ಇಡ್ತೀನಿ. ಲಾಸ್ಟ್ ಮೊನ್ನೆ ಮಾಡ್ಕೊಂಡಿದ್ನಲ್ಲ, ಅದೇ ತರ ಮಾಡ್ಕೊಂಡು ತಿಂತೀನಿ ಅಷ್ಟೇ. ಎಷ್ಟು ಪಾತ್ರೆ ಇದೆ, ರೆಡಿ ಆಗ್ಬಿಟ್ಟು ಅದನ್ನೆಲ್ಲ ಕೊಟ್ಟು ಬರ್ತೀನಿ. ನೋಡೋಣ ದೇವಸ್ಥಾನ ಓಪನ್ ಇರುತ್ತಾ ಅಂತ. ಸೊ ಇಲ್ಲಿ ನಾನು ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ, ಇದಕ್ಕೆ ಎಳ್ಳು ಹಾಕ್ತೀನಿ. ಅಮ್ಮಂಗೂ ಖುಷಿ ಆಗುತ್ತೆ ದೇವ್ರಿಗೆ ಕೊಟ್ರೆ. ಇನ್ನ ಸಪ್ರೇಟ್ ಆಗಿ ಇಟ್ಕೊಳ್ತೀನಿ ಅಷ್ಟೇ. ಅದಕ್ಕೆ ಹಾಕಿದ್ರೆ ಅಕಸ್ಮಾತ್ ಹಸುಗೆ ಏನಾದ್ರು ಕೊಟ್ರೆ, ಇದು ಸ್ವೀಟ್ ಇಲ್ವಾ, ಅದು ಹಸು ತಿನ್ನುತ್ತೋ ಗೊತ್ತಿಲ್ಲ. ಇದು ತಿನ್ನಿತ್ತು ಸ್ಟೇಪಲ್, ಅದೆಲ್ಲ ತೆಗೆದೆ. ಇದ್ರನ್ನ ಹೀಗೆ ಇಟ್ಕೊಳ್ತೀನಿ. ಇದರೊಳಗೆ ಕಬ್ಬನ್ನ ಸಪ್ರೇಟ್ ಆಗಿಡೋಣ. ಇದಕ್ಕೆಲ್ಲ ಒಂದು ಕವರ್ ಹಾಕ್ಬೇಕು. ಕಬ್ಬು ಮತ್ತೆ ಅರಿಶಿನ ಕುಂಕುಮ ಬ್ಲೌಸ್ ಪೀಸು ಇಷ್ಟಕ್ಕೊಂದು ಕವರ್ ಹಾಕೋಣ. ಕೃಷ್ಣ ಮಠಕ್ಕೆ ಹೋಗಿ ಅಲ್ಲಿ ಇರ್ತಾರೆ ಯಾರಾದ್ರೂ, ಅವ್ರಿಗೆ ಕೊಡ್ಬೇಕು. ಈ ಗೆಣಸನ್ನ ಹಸುಗೆ ತಿನ್ಸಿದ್ರೆ ಹಂಗೆ ತಿನ್ನುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಐ ಆಮ್ ರಿಯಲಿ ಎಕ್ಸೈಟೆಡ್. ಹೋಗಿ ನೋಡ್ತೀನಿ ಅಲ್ಲಿ ಏನಾಗುತ್ತೆ ಅಂತ. ಸೊ ಈ ಬ್ಯಾಗ್ ಅಲ್ಲಿ ಇದಿಷ್ಟನ್ನ ಒಂದು ಕವರ್ಗೆ ಹಾಕ್ತೀನಿ. ಇದು ಅಮ್ಮ ಬ್ಯಾಗ್ ಕೊಟ್ಟಿದಾರಲ್ವಾ, ಇದು ಒಂದು ತರ ಇದ್ದಿದ್ದು, ಇದನ್ನ ನಾನೇ ಹೀಗೆ ಇಟ್ಕೊಳ್ತೀನಿ. ಸೊ ಇದನ್ನ ಒಂದು ಕವರ್ಗೆ ಹಾಕ್ಬೇಕು. ಕಬ್ಬನ್ನ ಇನ್ನೊಂದ್ರಲ್ಲಿ ಹಾಕೋಣ. ಇದೊಂದು ಚಿಕ್ಕ ಕವರ್ ಸಿಕ್ತು, ಇದರಲ್ಲಿ ಬ್ಲೌಸ್ ಪೀಸು, ಅರಿಶಿನ ಕುಂಕುಮ ಮಾಡ್ತಾ ಇದೀನಿ. ಸೊ ಇದಿಷ್ಟು ಒಂದಾಯ್ತು. ಸೊ ಇದನ್ನ ಇದರಲ್ಲಿ ಇಟ್ಕೊಳ್ಳೋಣ. ಗೆಣಸು ಮತ್ತೆ ಕಡಲೆಕಾಯಿ ಬೀಜ ಇಲ್ಲ ಇದರಲ್ಲಿ. ಕಬ್ಬನ್ನ ಹಿಂಗೆ ಇಡೋದಾ, ಹಿಂಗೆ ಇಟ್ಬಿಡೋಣ. ಬೇಗ ಅದು ಕಡಲೆಕಾಯಿ ಬೀಜ ಇದಲ್ವಾ, ಕೆಳಗಡೆ ಹಾಳಾಗುತ್ತೆ. ಬೇಗ ಕೊಟ್ಬಿಟ್ರೆ ಅದು ಇದಾಗುತ್ತೆ.
ಸೊ ಎಲ್ಲ ರೆಡಿ ಆಯ್ತು. ಇವನು ಕೂಡ ಇದ್ರೊಳಗೆ ಇಟ್ಕೊಳ್ಳೋಣ. ಇದೆಷ್ಟು ಬಿಟ್ಟು ತಗೊಂಡು ಹೋಗೋಣ ಇವಾಗ. ಎಸ್, ರೆಡಿ. ಸ್ನೇಹಿತರೆ, ಕುದೀತಾ ಇದೆ ಗೆಣಸು, ಕಡಲೆಕಾಯಿ ಬೀಜ, ಕಡಲೆಕಾಯಿ. ಇಲ್ಲಿ ನೀರು ಕುದೀತಾ ಇದೆ, ಜೀರಾ ನೀರು ಇಟ್ಟಿದ್ದೀನಿ ಸ್ವಲ್ಪ, ಯಾಕಂದ್ರೆ ಕುಡಿಯೋ ನೀರು ಸ್ವಲ್ಪ ಖಾಲಿ ಆಗಿದೆ, ಕಾದಿರೋದು. ಕಾಯಿ ಇಡ್ಬೇಕು, ಇಡ್ತೀನಿ. ಸೊ ಇದಿಷ್ಟು ಫಸ್ಟ್ ಕಾಯಿಲಿ ಕುಡಿದ್ಬಿಟ್ಟು ತಿಂದು ಆಮೇಲೆ ನೀರು ಕಾಯ್ಕಿಡ್ತೀನಿ. ರೆಡಿ ಆಗ್ಬಿಟ್ಟು ಹೋಗಿ ಬರ್ತೀನಿ ಕೃಷ್ಣ ಮಠದ ಹತ್ರ. ಸಾಕಿದ್ ಕುದೀತಾ ಇದೆ, ಆಫ್ ಮಾಡೋಣ. ಸೊ ಇದನ್ನು ಸಾಕು, ಆಲ್ಮೋಸ್ಟ್ ಬೆಂದಿದೆ. ಕುದಿಯುವಂಥದ್ದು ಚುಚ್ಚಿ ನೋಡಿದೆ, ನೋಡಿ ಬೆಂದಿದೆ. ಆಫ್ ಮಾಡ್ತೀನಿ. ಸ್ವಲ್ಪ ಇರಲಿ, ಒಂದು 10 ನಿಮಿಷ 5 ನಿಮಿಷ ಆದ್ರೂ ಇರಲಿ. ಇನ್ನೊಂದು 5 ನಿಮಿಷ ತಟ್ಟೆಗೆ ಹಾಕೊಂಡು ತಿಂದು ನೀರು ಕುಡಿದು ರೆಡಿ ಆಗ್ತೀನಿ. ಹಾಗೆ ಇದರಲ್ಲಿ ಈಗ ನೀರು ತುಂಬಿಸಿಡ್ತೀನಿ ಕಾಯಕ್ಕಿಡಕ್ಕೆ. ಸ್ನೇಹಿತರೆ, ತಟ್ಟೆಗೆ ಹಾಕೊಳ್ಳುವ ಸಮಯ. ಈಗ ತಟ್ಟೆಗೆ ಹಾಕೊಳ್ತೀನಿ. ಗೆಣಸನ್ನ ಮ್ಯಾಶ್ ಮಾಡಿ ಏನು ಚಾಕೋದು ಸೋಯಾ ಫಿಟ್ ಇದೆಯಲ್ವಾ, ಮೊನ್ನೆ ತಗೊಂಡಿದ್ದು, ಅದನ್ನ ಸ್ವಲ್ಪ ಹಾಕೋಣ ಅನ್ಕೊಳ್ತಾ ಇದೀನಿ. ನೋಡೋಣ ಏನ್ ಮಾಡ್ತೀನಿ. ಫಸ್ಟ್ ಇವಾಗ ತಟ್ಟೆಗೆ ಹಾಕ್ತೀನಿ ತೆಗೆದು. ನೀರನ್ನ ಒಂದ್ ಸ್ವಲ್ಪ ಬಸದ್ಬಿಟ್ಟು, ಇಲ್ಲಿ ಸ್ವಲ್ಪ ನೀರ್ ಕಾಯೋದಕ್ಕೆ ನೀರ್ ಒಂದ್ ಸ್ವಲ್ಪ ಹಿಡಿದಿಟ್ಟೆ. ಜೀರಾ ವಾಟರ್ ಮಾಡಿನಲ್ವಾ, ಅದನ್ನ ತೆಗ್ದು ಕಡೆ ಇಟ್ಟು ಇಲ್ಲಿ ನೀರ್ ಕಾಯಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಅಷ್ಟು ಏನಿಲ್ಲ ಸ್ಪೆಷಲ್. ಸೊ ಇವಾಗ ತಟ್ಟೆ ಮುಚ್ಚಿ ಕಾಯಕ್ಕೆ ಇಟ್ಟು ಬಿಡ್ತೀನಿ. ಅದನ್ನು ಬಿಸಿಗೆ ಕಾಯ್ತಾ ಇಲ್ಲ, ಸಂಜೆಗೆಲ್ಲ ಬೇಕಲ್ಲ ಮತ್ತೆ ಕುಡಿಯೋಕ್ ನೀರು. ಬಿಸಿ ಆಗ್ಲಿ, ಜೀರಾ ವಾಟರ್ ಇಲ್ಲಿ ಇಡೋಣ. ಸೊ ಇವಾಗ ಕಡಲೆಕಾಯಿ ಬೀಜ, ಗೆಣಸು. ತಟ್ಟೆಗೆ ಹಾಕೊಳ್ತೀನಿ. ಸೊ ತಟ್ಟೆಗೆ ಹಾಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಮತ್ತೆ ಗೆಣಸು. ಅದಕ್ಕೆ ಸ್ನೇಹಿತರೆ ಹೇಳೋದು, ತಾಯಿ ಸ್ಥಾನನ ಯಾರು ತುಂಬಕ್ಕಾಗಲ್ಲ ಅಲ್ವಾ. ನಾನು ಸುಮ್ಮನೆ ದಡ್ಡಿ ತರ ಇನ್ನೊಬ್ರನ್ನ ಯಾರನ್ನು ಅವರು ನನ್ನ ತಾಯಿ ಅಂತ ಅನ್ಕೊಂಡಿದ್ದೆ. ಸೊ ಅದ್ ನನ್ ತಪ್ಪು. ಅದ್ಯಾರೋ ಬೇಜಾರಾಗುತ್ತೆ. ಸ್ವಂತ ಏನು ರಿಲೇಟಿವ್ಸ್ ಗಳಲ್ಲಿ ಒಬ್ರನ್ನ ಅವ್ರನ್ನು ನನ್ನ ತಾಯಿ ಅಂತ ಅನ್ಕೊಂಡಿದ್ದು ಎಷ್ಟು ತಪ್ಪು ಅಂತ ಇವಾಗ ಗೊತ್ತಾಯ್ತು. ಈಗ ನೋಡಿ, ನನ್ನ ತಾಯಿ ಲೆಟ್ರ್ ಕಳಿಸ್ತಿದ್ದಾರೆ, ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳಿದ್ದಾರೆ. ನಾನು ಅಮ್ಮನಿಗೋಸ್ಕರ ಕಾಯ್ತಾನೆ ಇರ್ತೀನಿ ಯಾವಾಗ್ಲೂ ಕೂಡ. ನೋಡೋಣ ಏನಾಗುತ್ತೆ ಅಂತ. ಯಾವಾಗ್ಲೂ ಅಮ್ಮನಿಗೋಸ್ಕರ ಕಾಯ್ತಾನೆ ಇರ್ತೀನಿ. ಸೊ ಇಲ್ಲಿ ಗೆಣಸು ಇದೆ. ನಾ ಅದೇ ಹೇಳಕ್ ಹೋದೆ, ಅಮ್ಮನ ಸ್ಥಾನನ ಯಾರು ತುಂಬಕ್ಕಾಗಲ್ಲ. ಸುಮ್ನೆ ನಾವ್ ಅನ್ಕೊಳ್ತೀವಿ ದಡ್ಡತನ ನಮ್ದು, ಇನ್ನೊಬ್ರನ್ನು ತಾಯಿ ಅಂತ ಅನ್ಕೊಳ್ಳೋದು ತಪ್ಪು. ಯಾರು ಕೂಡ ತಾಯಿ ಸ್ಥಾನ ತುಂಬಕ್ಕಾಗಲ್ಲ. ಅವಳು ಯಾವಳು ಏನೋ ನಿನ್ನನ್ನ ಮಾತಾಡ್ಸಕ್ ಇಷ್ಟ ಇಲ್ಲ, ಏನೋ ಅದು ಇದು ಅಂತ ಮಾತಾಡಿದ್ಲಲ್ವಾ,
ಆ ನನಗೆ ಇವಾಗ ನಗು ಬರುತ್ತೆ. ನಾನು ಅವಳನ್ನ ತಾಯಿ ಅಂತ ಅನ್ಕೊಂಡಿದ್ನಲ್ಲ ಅಂತ ಹೇಳಿ. ಸೊ ನನ್ನ ತಾಯಿ ಪ್ರೀತಿಯಿಂದ ಕೊಟ್ಟಿರುವಂತದ್ದು ನಾನು ಕಣ್ಕೊತ್ಕೊಂಡ್ ತಿಂತೀನಿ. ಈಗ ಅವಳೇನಾದ್ರೂ ಲೆಟ್ರ್ ಕಳಿಸ್ತಾಳ, ಏನೋ ಮಾತಾಡೋಕೆ ಇಷ್ಟ ಇಲ್ಲ ನಿನ್ ಜೊತೆ ಅಂತ ಯಾವಳೋ ಹೇಳ್ತಾಳೆ, ಮೂರನೇ ವ್ಯಕ್ತಿ. ಸೊ ಅಂತವ್ರನ್ನೆಲ್ಲ, ಸೊ ನಾನಿದೇನ್ ಗ್ಯಾಸ್ ಆನ್ ಇದೆ ಅನ್ಕೊಂಡೆ, ನೀರ್ ಬಿಸಿಟ್ಟಿನಿ, ಅಂತವ್ರನ್ನೆಲ್ಲ ತಾಯಿ ಅಂತ ಅನ್ಕೊಂಡ್ಬಿಟ್ಟಿದ್ವಲ್ಲ, ನಾವ್ ಎಂತ ಮೂರ್ಖರು ಅಂತ ಅನ್ಸುತ್ತೆ ಇವಾಗ ನನ್ಗೆ. ಎನಿವೇಸ್, ಇಷ್ಟೇ ಸ್ನೇಹಿತರೆ ನಾನು ಹೇಳಕ್ ಇಷ್ಟಪಡೋದು, ತಾಯಿ ಸ್ಥಾನ ಯಾರು ತುಂಬಕ್ಕಾಗಲ್ಲ ಆಯ್ತಾ. ಈ ಅಕ್ಕಪಕ್ಕದ ರಿಲೇಟಿವ್ಸ್ ಇರ್ತಾರೆ, ನಿಮ್ದು ಏನೂ ತಪ್ಪಿಲ್ಲ ಅಂದ್ರೂ ಕೂಡ ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡೋರು ಇರ್ತಾರೆ. ಅದಕ್ಕೆಲ್ಲದಕ್ಕೂ ನೀವು ಯಾವತ್ತೂ ಕೂಡ ಕಿವಿ ಕೊಟ್ಟು ನಿಮ್ಮ ನೆಮ್ಮದಿ ಹಾಳು ಮಾಡ್ಕೊಳ್ಬೇಡಿ. ಸೊ ನಾನು ಕೂಡ ಅದ್ರಂತ ಎಲ್ಲ ನೋವುಗಳಿಂದ ಅನುಭವಿಸಿ ಹೊರಗೆ ಬಂದಿರೋಂಥವ್ಳು. ಸೊ ಇವಾಗ ಈ ಒಂದು ಏನು ಗೆಣಸಿದೆ, ಇದನ್ನ ತಿಂತೀನಿ. ಥ್ಯಾಂಕ್ ಯು ಅಮ್ಮು. ಸೊ ನಾನು ಕೂಡ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ಯಾವಾಗ್ಲೂ, ಆಯ್ತಾ. ಫಸ್ಟ್ ಗೆಣಸು ಸಿಪ್ಪೆ ಬಿಡ್ಸೋಣ. ಸಿಪ್ಪೆ ಸಮೇತನೇ ತಿನ್ಬೋದು, ಚೆನ್ನಾಗಿದೆ. ಫುಲ್ ಏನ್ ಬಿಡ್ಸಕ್ ಹೋಗಲ್ಲ ನಾನು, ಸಿಪ್ಪೆ ಸಮೇತನೇ ತಿಂತೀನಿ. ಓಕೆನಾ. ಇದು ಹಾಗೆ ಕುಡಿತೀನಿ ಅಥವಾ ಅದನ್ನ ಹಾಕೊಂಡು ತಿನ್ನೋಣ ಅನ್ಕೊಂಡೆ, ಬಟ್ ಹಂಗೆ ಕುಡಿಯೋಣ ಅಂತಾನು ಅನಿಸ್ತಾ ಇದೆ. ಲೋಟ ತಗೊಳ್ಳೋಣ. ಸೊ ಗೆಣಸು ಹಂಗೆ ತಿಂತೀನಿ, ಯಾಕಂದ್ರೆ ಗೆಣಸು ಫ್ರೆಶ್ ಆಗಿ ಚೆನ್ನಾಗಿದೆ, ಹಾಗೆ ತಿನ್ನೋಣ. ಚೂಫ್ ಇಟ್ಟು ಹಾಗೆ ಹಾಕೊಳ್ತೀನಿ. ಇದು ಹಂಗೆ ಹಾಕೊಳ್ತಾ ಇದೀನಿ. ಇನ್ನೊಂದ್ ಚೂರಿದೆ, ಸೊ ಇದಿಷ್ಟು ನನಗೆ ಇವಾಗ ಇನ್ನೊಂದ್ ಚೂರಿದೆ, ಆಮೇಲೆ ಕುಡಿಯೋಣ. ಜಾಗ ಸಾಕಾಗಲ್ಲ, ನಾನು ಫುಲ್ ಹಾಕೊಂಡ್ಬಿಡ್ತಿದ್ದೆ ಅದು. ಎನಿವೇಸ್ ಇವಾಗ ಇದಿಷ್ಟು ತಿಂತೀನಿ, ತಿಂದು ರೆಡಿ ಆಗ್ತೀನಿ, ತೋರಿಸ್ತೀನಿ ಬನ್ನಿ. ನೋಡಿ, ಕಡಲೆಕಾಯಿ ಬೀಜ, ಗೆಣಸು ಮತ್ತೆ ಇದು ಸ್ವಲ್ಪ ಫಿಟ್. ಸೊ ಸ್ನೇಹಿತರೆ ತಿಂತೀನಿ ಇವಾಗ. ಈಗ ಅಮ್ಮ ಏನೋ ನಿನ್ಗೋಸ್ಕರ ಕಾಯ್ತೀನಿ ಅಂತಾರೆ, ಅಲ್ಲಿ ಹೋದ್ರೆ ಅವ್ರ ನನ್ನನ್ನ ವಿರೋಧಿಗಳೆಲ್ಲರೂ ಕೂಡ ಇರ್ತಾರೆ ಜೊತೆನಲ್ಲಿ, ನಾವು ಹೊರಗ್ನವ್ರಾಗ್ಬಿಡ್ತೀವಿ. ಸೊ ಎನಿವೇಸ್ ನಾವು ಹೊರಗ್ನವ್ರಾಗೆ ಇರೋಣ, ನೋಡೋಣ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ತಿಂತೀನಿ ಫಸ್ಟ್. ಥ್ಯಾಂಕ್ ಯು ಅಮ್ಮ. ಸ್ನೇಹಿತರೆ ತುಂಬಾ ಚೆನ್ನಾಗಿದೆ, ಥ್ಯಾಂಕ್ ಯು ಅಮ್ಮ. ಗೆಣಸು ಸಖತ್ತಾಗಿದೆ. ಚೆನ್ನಾಗಿದೆ ಸ್ನೇಹಿತರೆ. ಕಡಲೆಕಾಯಿ ಬೀಜ ನೋಡಿದ್ರೆ ನಮ್ಮ ಅಜ್ಜಿ ನೆನಪಾಗುತ್ತೆ. ಅವ್ರು ಯಾವಾಗ್ಲೂ ಕಡಲೆಕಾಯಿ ಹುರಿದ್ಬಿಟ್ಟು ಬೆಲ್ಲ ಜೊತೆ ತಿಂತಾ ಇದ್ರು. ಹಲ್ಲಿರ್ಲಿಲ್ಲ ಅಂತ ಮಿಕ್ಸಿಗೆ ಹಾಕೊಂಡು ತಿಂತಾ ಇದ್ರು, ಅದ್ ನೆನಪಾಗುತ್ತೆ. ಬಟ್ ಅದು ಹುರಿದಿರೋದಾಯ್ತಾ, ಚೆನ್ನಾಗಿದೆ. ನಮ್ಮಮ್ಮನೂ ಅಷ್ಟೇ, ಮನೆಗೆ ಬಂದವ್ರೆಲ್ರು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಇವತ್ತಿನ ದಿವಸ ನಮ್ಮನ್ನ ದೂಷಿಸ್ತಾರೆ ಎಲ್ಲ. ಅಂದ್ರೆ ಈಗ ನಮ್ಮಮ್ಮ ಎಲ್ರು ಚೆನ್ನಾಗಿ ನೋಡ್ಕೊಳ್ತಿರಲ್ವಾ, ನಮ್ಮಮ್ಮನ ಮಗಳು ನಾನಲ್ವಾ, ನನ್ನನ್ನ ಯಾವ ತರ ಟ್ರೀಟ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಎಂತ ಜನ, ಅಂತ ಜನಕ್ಕೆ ಹೋಗಿ ನಮ್ಮಮ್ಮ ಇದ್ ಮಾಡ್ತಾರೆ. ಮಾಡ್ಲಿ, ತೊಂದ್ರೆ ಇಲ್ಲ. ಆದ್ರೆ ನಾನು ಇಷ್ಟು ಅಂತ ಎಲ್ಲ ಕೇಳ್ಕೊಂಡು ಮತ್ತೆ ಮೂರು ಬಿಟ್ಟು ಮಾನ ಮರ್ಯಾದೆ ಬಿಟ್ಟು ಇದ್ ಮಾಡ್ಕಾಗತ್ತೆ. ನಮ್ತನ ಉಳಿಸ್ಕೊಂಡ್ ಬದುಕೋದಷ್ಟೇ. ಚೆನ್ನಾಗಿದೆ ಅಮ್ಮು, ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿದೆ. ತಿನ್ಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಆಲ್ರೆಡಿ ಟೈಮು 3:36 ಮಧ್ಯಾಹ್ನ. ಸೋಯ್ ಫಿಟ್ ಚಾಕ್ಲೇಟ್ ಫ್ಲೇವರ್ ಫಸ್ಟ್ ಟೈಮ್ ತಗೊಂಡಿರೋದು, ಚೆನ್ನಾಗಿದೆ. ವಿಡಿಯೋಗೋಸ್ಕರ ಹಂಗೆ ಮಾಡಿದೆ, ಇಲ್ಲಾಂದ್ರೆ ಕೈಯಲ್ಲೇ ತಿಂತೀನಿ. ಐ ಮೀನ್ ಕೈಯಲ್ಲೇ ಸಿಪ್ಪೆ ಬಿಡಿಸ್ತೀನಿ. ಕಡಲೆಕಾಯಿ
ನಾವ್ ಎಷ್ಟು ಮರ್ಯಾದೆ ಕೊಡ್ತಿದ್ವಿ ಗೊತ್ತಾ. ನಮ್ಮನಿಗೋಸ್ಕರ ಅವ್ರ ನಮ್ಮ ಮನೆಗ್ ಬಂದವ್ರನ್ನೆಲ್ಲ ಇವತ್ತಿನ ದಿವಸ ನಮ್ಮ ಅಮ್ಮನ ಮೇಲೆ ಪ್ರೀತಿ ಇದೆ ಅಂತ ಹೇಳೋರು ಸುತ್ತಮುತ್ತ ಇರೋರು ಮಕ್ಳನ್ನ ಹೆಂಗಪ್ಪ ಟ್ರೀಟ್ ಮಾಡ್ಬೇಕು. ಅವ್ರಿಗೆ ಬೇಕಾದಾಗ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಬೇರೆ ಇರುವಾಗ ಈ ತರ ಕೆಟ್ಟದಾಗ ಮಾತಾಡೋದು. ಏನ್ ತಪ್ಪು ಮಾಡಿದ್ವಿ ಅಂತ ಅನ್ಸ್ಕೋಬೇಕು ನಾವು. ನೀನ್ ಇವ್ರ ಮನೆ ಆಸ್ತಿ ತಿಂದಿದ್ವಾ ಅಥವಾ ಇವ್ರ ಮನೆ ಏನಾದ್ರು ಕದ್ಕೊಂಡು ಹೋಗಿದ್ವಾ. ಬಾಯಿ ಸರಿಯಾಗಿ ಬರುತ್ತೆ ಕೆಟ್ಟ ಕೆಟ್ಟ ಮಾತು. ನಂಗೂನು ಬೇಡ ಅಂತ ಸುಮ್ಮನೆ ಇದೀನಿ. ಕಂಡವ್ರ ಮನೆ ಮಕ್ಳ ಬಗ್ಗೆ ಮಾತಾಡೋದು ನಾಚಿಕೆ ಆಗ್ಬೇಕು ಅವ್ರಗಳ ಜನ್ಮಕ್ಕೆ. ತಾಯಿ ಸ್ಥಾನ ತುಂಬಾ ಕಾಲ ತಾಯಿನೇ ಯಾವತ್ತಿದ್ರು. ಐ ಲವ್ ಯು ಆಲ್, ಟೇಕ್ ಕೇರ್. ಸ್ನೇಹಿತರೆ, ಈ ಟೈಮಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕು. ತಾಯಿ ಸ್ಥಾನ ಯಾರು ತುಂಬಾ ಕಾಲ ಅಂತ ನಾವು ಹೇಳಿದೆ. ಬಟ್ ನಿಮ್ಗೇನೋ ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ಸ್ ಇದ್ರೆ ಖಂಡಿತವಾಗ್ಲೂ ಅವ್ರು ತುಂಬ್ತಾರೆ. ಅಟ್ಲೀಸ್ಟ್ ನಿಜವಾದ ತಾಯಿ ಸ್ಥಾನ ತುಂಬಕ್ಕಾಗಲಿಲ್ಲ ಅಂದ್ರೂ ಸಮಾಧಾನದ ಮಾತುಗಳನ್ನ ಆಡ್ತಾರೆ, ನಿಮ್ಮನ್ನ ಸಂತೈಸ್ತಾರೆ ಅಂತ ಒಂದು ಫ್ರೆಂಡ್ ಇಟ್ಕೊಳ್ಳಿ ಜೀವನದಲ್ಲಿ, ಆಯ್ತಾ. ಫ್ರೆಂಡ್ಶಿಪ್ ಪವಿತ್ರವಾದದ್ದು. ನನ್ಗೊಂದು ಎಕ್ಸ್ಪೀರಿಯನ್ಸ್ ಇದೆ, ಅದಕ್ಕೆ ಹೇಳ್ತಾ ಇರೋದು. ನನ್ನ ಫ್ರೆಂಡ್ಸ್ಗಳು ದೂರ ಇದ್ರು ಮನ್ಸಲ್ಲಿ ಹತ್ರ ಇರುತ್ತೆ ಯಾವಾಗಲೂ ಕೂಡ. ಸೊ ಹಾಗಾಗಿ ಇದು ಮೆನ್ಷನ್ ಮಾಡ್ಬೇಕು ಅನ್ನಿಸ್ತು. ಯಾಕಂದ್ರೆ ಫ್ರೆಂಡ್ಶಿಪ್ಗೂ ಅಷ್ಟೇ ವ್ಯಾಲ್ಯೂ ಕೊಡ್ಬೇಕು ಯಾವಾಗ. ನಿಮ್ಗೆ ಯಾರು ಮರ್ಯಾದೆ ಕೊಡ್ತಾರೆ ಅಂತ ಫ್ರೆಂಡ್ಸಿಗೆ ಮರ್ಯಾದೆ ಕೊಡಿ. ಸುಮ್ಮನೆ ನಿಮಗೆ ಕಾಲಿದೆ ಅಂತ ಫ್ರೆಂಡ್ಸ್ಗಳಿಗೆ ಮರ್ಯಾದೆ ಕೊಡಬೇಡಿ. ಯಾಕಂದ್ರೆ ನಾನು ನೋಡಿದ್ದೀನಲ್ವಾ, ಕೆಲವರು ದುಡ್ಡುಗೋಸ್ಕರ ಸುತ್ತಮುತ್ತ ಇಲ್ಲ ಪ್ರತಿಷ್ಠೆ, ಹೆಸರು ಇಂಥದಕ್ಕೋಸ್ಕರ ನಿಮ್ಮನ್ನ ಬಳಸ್ಕೊಳ್ತಾರೆ. ಹುಷಾರಾಗಿರಿ ಅಷ್ಟೇ ಹೇಳೋದು ನಾನು. ಇಲ್ಲ ನಿಮಗೆ ಮರ್ಯಾದೆ ಕೊಡ್ತಾರಾ, ಕೊಡಿ, ತಪ್ಪೇ ಇಲ್ಲ. ಚೆನ್ನಾಗಿ ಮಾಡ್ತಾ ಇರ್ತಾರೆ, ಚೆನ್ನಾಗಿ ಮಾಡ್ತಾರೆ, ಏನು ತಪ್ಪಿಲ್ಲ, ಆಯ್ತಾ. ಅಷ್ಟೇ. ಸ್ನೇಹಿತರೆ, ಹೊರಗಡೆ ಹೋಗೋಣ ಅಂತ ಹೇಳಿ ರೆಡಿ ಎಲ್ಲ ಆದೆ. ಇದೇ ಶರ್ಟೇನೆ, ಬಟ್ ಪ್ಯಾಂಟ್ ಇದನ್ನ ಹಾಕೊಂಡಿದ್ದೆ. ಸುಮಾರು ದಿವಸ ಆದ್ಮೇಲೆ ಈ ಪ್ಯಾಂಟ್ ಹಾಕೊಂಡೆ. ಸೊ ರೆಡಿ ಆದ್ನ ವಿನುಗುನು ವಿಡಿಯೋ ಕಾಲ್ ಮಾಡಿ ಹೋಗಿ ಬರ್ತೀನಿ ಅಂತೆಲ್ಲ ಹೇಳ್ದೆ. ಆಕ್ಚುಲಿ ಅವಾಗ್ಲೂ ಸ್ವಲ್ಪ ಹೊತ್ತಿಗೆ ಮುಂಚೆ ವಿನುನು ವಿಡಿಯೋ ಕಾಲ್ ಮಾಡಿದ್ದೆ. ಫಸ್ಟ್ ನಾನು ರೆಡಿ ಆಗಕ್ ಮುಂಚೆ ಅವನು ಇವತ್ತು ವೈಟ್ ಶರ್ಟ್ ಹಾಕೊಂಡಿದ್ದ. ಲುಲು ಮಾಲ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದ. ಸರಿ ನಾನು ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ದೆ. ಸರಿ ಅವನ್ ತರ ನಂದು ವೈಟ್ ಅಂಡ್ ಬ್ಲೂ ಆಯ್ತಲ್ಲ ಇವತ್ತು ಅಂತ ವಿಡಿಯೋ ಕಾಲ್ ಮಾಡಿದೆ. ಚೆನ್ನಾಗ್ ಕಾಣ್ತಿದ್ಯಾ ಅಂದ. ಸರಿ ಥ್ಯಾಂಕ್ ಯು ಮುದ್ದು, ನಾನು ಹೋಗಿ ಬರ್ತೀನಿ ಅಂತ ಅಂದೆ. ಆಯ್ತು ಹೋಗ್ಬಾ ಅಂತ ಎಲ್ಲ ಆಯ್ತು ಸರಿ ಅಂತ ಹೇಳಿ ನಾನು ಆಕ್ಚುಲಿ ಇಲ್ಲಿಂದ ನಡ್ಕೊಂಡು ಹೋಗ್ಬೋದಾಯ್ತಾ. ಆಮೇಲೆ ಅಲ್ಲಿ ಆಟೋ ಸಿಗುತ್ತೆ, ಹೋಗ್ಬೋದು ಕೃಷ್ಣ ಮಠದ ಹತ್ರ, ಅಲ್ಲಿ ಹಸುಗಳೆಲ್ಲ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೂ ನೋಡೋಣ, ಆಟೋಲ್ಲಿ ಯಾವಾಗ್ಲೂನು ಈಗ ನಂದು ಅಂಗಡಿ ಇದೆಲ್ಲ ಲೋಡಿಂಗ್ ಇರುವಾಗೆಲ್ಲ ಬರ್ತಾ ಇದ್ರಲ್ವಾ ಮುತ್ತು ಹುಡ್ಗ, ಅವನ್ಗೆ ಹೇಳೋಣ, ಅವನ್ಗೂ ಒಂದ್ ಬಾಡಿಗೆ ಆಗುತ್ತೆ, ನನ್ಗೂ ಆಟೋ ಆದಂಗ ಆಗುತ್ತೆ. ಜೊತೆಗೆ ಒಂದ್ ಕಡೆ ಇಲ್ಲ ಅಂದ್ರೆ ಇನ್ನೊಂದ್ ಕಡೆಗೆ ಅವನ್ಗೆ ಹೇಳಿ ಹೋಗ್ಬೋದು ಆಟೋದವ್ರಿಗೆ ಅಂತ ಹೇಳ್ಬಿಟ್ಟು, ಸಣ್ಣ ಹುಡ್ಗಲ್ವ ಅಂತ ಹೇಳಿ ಅಂದ್ರೆ ಹಾಗಾಗಿ ನಾನು ಹಂಗೆ ಅವನು ಏನು ಅಂತ ಹೇಳ್ತಾ ಇರೋದು ಅಷ್ಟೇ, ಬೇರೆ ಏನಿಲ್ಲ. ಸೊ ಒಂದು ತಮ್ಮನ ಒಂದು ಫೀಲ್ ಅಲ್ಲಿ ಅಷ್ಟೇ, ಏನೋ ಗೌರವಯುತವಾಗಿ ಅವನು ಇವನು ಅಂತ ಹೇಳುವಂತದ್ದಲ್ಲ. ಸೊ ಮುತ್ತುಗೆ ಹೇಳೋಣ ಅಂತ ಅನ್ಕೊಂಡು ಫೋನ್ ಮಾಡಿದೆ, ಫೋನ್ ತೆಗಿಲಿಲ್ಲ. ಅದಾದ್ಮೇಲೆ ಒಬ್ರು ಆಟೋದವ್ರು ನನ್ಗೆ ಯಾವಾಗ್ಲೂ ಸುಮಾರು ಆಟೋದವ್ರು ಸೇವ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇನ್ನೊಬ್ರು ಮಾಡಿದೆ, ಅವರು ಇಲ್ಲಮ್ಮ ಈ ಕಡೆ ಇದೀವಿ ಅಂತಂದ್ರು, ಅವ್ರು ಏಜ್ ಆಗಿದೆ. ಸರಿ ಈ ಲೋಡಿಂಗ್ ಅಲ್ಲೇನೆ ಇನ್ನೊಂದ್ ಹುಡುಗ ಇದ್ದ, ಆ ಹುಡುಗನಿಗೆ ಮಾಡಿದೆ. ಇಲ್ಲ ಅಕ್ಕ, ಸ್ವಲ್ಪ ದೂರ ಇದೀನಿ, ನೆಕ್ಸ್ಟ್ ಟೈಮ್ ಬರ್ತೀನಿ. ಸರಿ ಅಂತ ಹೇಳಿ ಇನ್ನ ಒಬ್ರಿತ್ತು, ಲಾಸ್ಟ್ ಟ್ರೈ ಮಾಡೋಣ ಅಂತ ಮಾಡಿದೆ. ಪಾಪ ಅವ್ರು ಹೇಳಿದ್ರು, ಕರೆಕ್ಟ್ ಆಗಿ ಹೇಳಿದ್ರು ಅವ್ರು, ಮೇಡಮ್ ಇವತ್ತು ಪರ್ಯಾಯ ಇದೆ, ಅದಕ್ಕೋಸ್ಕರ
ಅಲ್ಲಿ ನಡ್ಕೊಂಡು ಹೋದ್ರು ನೀವು ಒಳಗಡೆ ಹೋಗಕ್ಕಾಗಲ್ಲ, ಆ ತರ ಪರಿಸ್ಥಿತಿ ಇದೆ ಅಲ್ಲಿ. ಗಾಡಿಗಳು ಯಾವ್ದು ಬಿಡ್ತಾ ಇಲ್ಲ ಆ ಕಡೆ ಅಂತ ನಾನು ಹೇಳ್ದೆ. ತುಂಬಾ ಥ್ಯಾಂಕ್ಸ್ ನೀವ್ ಹೇಳಿದ್ದು, ಇಲ್ಲ ಅಂದ್ರೆ ನಾನು ಹೋಗ್ತಾ ಇದ್ದೆ, ಹೋಗಿನೂ ವೇಸ್ಟ್ ಆಗ್ತಾ ಇತ್ತು, ಮತ್ತೆ ಅಲ್ಲಿ ಹಸುಗಳು ಸಿಗೋದಿಲ್ಲ. ಪರ್ಯಾಯ ಅಂದ್ರೆ ತುಂಬಾ ಜನ ಸೇರಿರ್ತಾರೆ, ನೋಡಿದಿವಲ್ವಾ. ನಾನಿಲ್ಲಿ ಎಲ್ಲ ಗೊತ್ತಲ್ವಾ ನನಗೆ, ಮತ್ತೆ ಅದೆಲ್ಲ ಏನ್ ಮಾತಾಡಕ್ ಹೋಗಲ್ಲ ಬಿಡಿ. ನಿಮ್ಗೂ ಗೊತ್ತಿದೆ ನಾನು ಯಾಕೆ ಉಡುಪಿಲಿ ಇದೀನಿ ಅಂತ. ನೋಡಿದೀನಿ ಪರ್ಯಾಯ ಅಂದ್ರೆ ಹೇಗಿರುತ್ತೆ ಅಂತ. ಸೊ ಬೇಡ ಅದೆಲ್ಲ ಕತೆ ಮಾತಾಡೋದು. ಸೊ ಜನ ಎಲ್ಲ ಇರ್ತಾರಲ್ವಾ, ಬೇಡ. ಅಂದ್ರೆ ಹೋಗಕ್ಕೇನಿಲ್ಲ, ಆರಾಮಾಗಿ ಹೋಗ್ ಬರ್ಬೋದು ನಾನು. ಬಟ್ ಅಲ್ಲಿ ಹಸು ಸಿಗಲ್ಲ, ಅದು ಪ್ರಾಬ್ಲಮ್. ಇವತ್ ಸಿಗಲ್ಲಮ್ಮ, ನಾಳೆ ಸಿಗುತ್ತೆ ಮೇಡಮ್ ಅಂತ ಅವ್ರು ಇನ್ನೊಬ್ರು ಕರೆಕ್ಟ್ ಆಗಿ ಹೇಳಿದ್ರು. ನಾಳೆ ಸ್ವಲ್ಪ ಈ ಕಡೆ ಬೇರೆ ಕಡೆ ಒಂದ್ ಹಸು ಇದೆ, ಅಲ್ಲಿ ನೀವು ಕೊಡ್ಬೋದು ಸಿಕ್ಕತ್ತಲ್ಲಿ ಅಂತ. ಅದಕ್ಕೆ ನಾನು ಹೇಳ್ದೆ, ದಯವಿಟ್ಟು ನಾಳೆ ಬನ್ನಿ. ಇಲ್ಲಿ ಅಮ್ಮ ನಂಗೆ ಬೆಂಗಳೂರಿಂದ ನನ್ಗೆ ಸ್ವಲ್ಪ ಇದಕ್ಕೆಲ್ಲ ಕಳ್ಸಿದ್ರೆ ನಾನ್ ಸ್ವಲ್ಪ ತಿಂದೆ, ಹಾಗೆ ಹಸು ಕೊಡೋಣ ಅನ್ಸ್ತಾ ಇದೆ ಅಂತ. ಅದಕ್ಕೆ ಅವರು ನಕ್ಬಿಟ್ಟು ಆಯ್ತು ಮೇಡಮ್ ಬರ್ತೀನಿ ಅಂತ ಹೇಳಿದ್ರು. ಅವ್ರಿಗೊಂಥರ ಏನೋ ಖುಷಿ ಆಯ್ತು ಅನ್ಸುತ್ತೆ, ಹಸು ಕೊಡ್ತೀನಿ ಅಂದಿದ್ದು. ಅದಕ್ಕೆ ಅವ್ರು ಹಂಗ್ ನಕ್ಕದ್ರು. ಸರಿ ಆಯ್ತು ಅಂತ ಹೇಳಿ ಇವಾಗೆಲ್ಲ ಕೂತಿದ್ದೀನಿ. ಇಷ್ಟ ಆಯ್ತು ನೋಡಿ ಸ್ನೇಹಿತರೆ ಕತೆ. ಸೊ ಎಲ್ಲೂ ಹೋಗಿಲ್ಲ, ಕೂತಿದ್ದೀನಿ ನೋಡಿ. ಈ ಪ್ಯಾಂಟ್ ಹಾಕೊಂಡು ಎಷ್ಟು ದಿವಸ ಆಯ್ತು ಗೊತ್ತಾ, ಇವತ್ತು ಹಾಕೊಂಡಿದ್ದೀನಿ. ಸೊ ಒಂದ್ ಸ್ವಲ್ಪ ನೋಡಕ್ಕೆ ಅಟ್ಲೀಸ್ಟ್ ಒಂದ್ ರೀತಿ ಹೆಲ್ದಿಯಾಗಾದ್ರೂ ಕಾಣಿಸಿದ್ರೆ ಪರವಾಗಿಲ್ಲ. ಇಲ್ಲ ನಾನೇನು ಒಂಚೂರು ರೆಡಿ ಆಗಿಲ್ಲ ಅಂದ್ರೆ ಹುಚ್ಚಿ ತರ ಇರ್ತೀನಿ ಯಾವಾಗ್ಲೂ. ಎನಿವೇಸ್ ನಾಳೆ ಹೋಗ್ಬೇಕು. ಇವಾಗ ಕಡ್ಲೆಕಾಯಿ ಬೀಜದ ಮೇಲೆ ಎಲ್ಲ ಒಂದೊಂದೇ ಇದೆ ಅಲ್ವಾ, ಈ ಏನದು ಎಳ್ಳಿಂದು, ಗೆಣಸು, ಕಬ್ಬು ಎಲ್ಲ ಕಡ್ಲೆಕಾಯಿ ಬೀಜ ಹಾಳಾಗ್ಬಿಡುತ್ತೆ. ಸ್ವಲ್ಪ ಗಾಳಿಗೆ ಬಿಡ್ತೀನಿ ಅದು ಕಡ್ಲೆಕಾಯಿ, ಮಿಕ್ಕಿದೆಲ್ಲ ಹಂಗೆ ಇಡ್ತೀನಿ. ನಾಳೆ ಹೋಗಿ ಹಸುಗೆ ತಿನ್ನಿಸ್ತೀನಿ. ಅಮ್ಮನ ಕೈಯಿಂದ ಹಸುವಿಗೆ ತಲುಪುತ್ತೆ. ಥ್ಯಾಂಕ್ ಯು ಅಮ್ಮ. ಓಕೆ, ಎನಿವೇಸ್ ಸೊ ಇವಾಗ ಹೇಗಂಟೇನಿ, ನಾಳೆ ಹೋಗಿ ಬರ್ತೀನಿ. ಓಕೆನಾ? ಇವಾಗ ಮಾತ್ರ ಡ್ರೆಸ್ ಚೇಂಜ್ ಮಾಡಿ ಆರಾಮಾಗಿ ಮನೇಲಿ ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ, ಮುಗಿಸ್ಕೊಳ್ತೀನಿ. Love you all. Love you all. Take care. Keep watching. Keep supporting. ಓಕೆನಾ? So think positive. Be an optimist. Life is beautiful and make the most of it. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಸ್ನೇಹಿತರೆ, ಇದರಲ್ಲಿ ನೋಡಿ, ಅಂದ್ರೆ ಕಡ್ಲೆಕಾಯಿ ಬೀಜ, ಗೆಣಸು ಇದ್ರ ಮೇಲೆ ಇದೆಲ್ಲ ಇಟ್ಟಿದ್ನಲ್ಲ, ಸ್ವಲ್ಪ ತೆಗ್ದು ಇಟ್ಬಿಟ್ಟೆ, ಸುಮ್ಮನೆ ಹಾಳಾಗೋದು ಬೇಡ ಅಂತ. ಇದು ಕಣ್ಕಪ್ಪು. ಇವಾಗ ಇದು ಹಸಿ ಕಸಕ್ ಮೇಲೆ ಹಾಕೋಣ ಅಂತ ತಗೊಂಡ್ ಇಟ್ಕೊಂಡಿದೀನಿ. ಕಡ್ಲೆಕಾಯಿ ಬೀಜದ ಸಿಪ್ಪೆ ಎಲ್ಲ ಇದೆ, ಇದೆಲ್ಲ ಫಸ್ಟ್ ಇಲ್ಲಿ ಇಟ್ಟೆ, ಯಾಕಂದ್ರೆ ಸುಮ್ನೆ ಹಾಳಾಗುತ್ತೆ ಅಂತ ಹೇಳಿ. ಎಲ್ಲ ಒಟ್ಟಿಗೆ ಇಟ್ರೆ ಬೇವ್ರು ಬಂದಂಗಾಗಿ ಕಡ್ಲೆಕಾಯಿ ಬೀಜ ಹಾಳಾಗುತ್ತೆ ಅಂತ ನಾನು, ಅಂದ್ರೆ ಹಸು ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಕೊಟ್ರೆ, ಮನೆಯವ್ರಿಗೂ ಇದ್ರೆ ಯಾರು ತಿಂತಾರಲ್ವಾ, ಹಾಳಾಗಲ್ಲ. ಸೊ ಸ್ವಲ್ಪ ಹಿಂಗೆ ಇಟ್ಟಿದ್ದೀನಿ. ಇವಾಗ ಹೀಗೆ ಇರ್ಲಿ. ನಂಗೆ ಇನ್ನೊಂದು ಏನ್ ನೆನ್ಪಾಗ್ತಿತ್ತು ಈಗ ಅಂದ್ರೆ, 2019 ಜನವರಿ ಸಂಕ್ರಾಂತಿ ಹಬ್ಬದ ಟೈಮ್ ನೆನಪಿಸ್ಕೊಂಡ್ರೆ, ಆಗ್ಲೂ ಕೂಡ ಅಮ್ಮ ಕಳಿಸ್ತಾ ಇದ್ರು ಅಲ್ಲಿಂದ ಇಲ್ಲಿಗೆ. ಸೊ ಹಾಗೆ ಇರೋ ತರ ನಾನು ಇವಾಗಿಲ್ಲ. ಮತ್ತೆ ಅದೆಲ್ಲವೂ ಕೂಡ ನನ್ಗೆ ಅದನ್ನ ಮೀರಿ ಬಂದವಳಲ್ವಾ, ಹಾಗಾಗಿ ನನ್ಗೆ ಅಮ್ಮನ್ಗೆ ಹೇಳೋದು ನಾನು ಅಷ್ಟೇನೆ, ಈ ಹಬ್ಬಗಳ ಆಚರಣೆ ಎಲ್ಲ ನಾನು ಮಾಡೋದಿಲ್ಲ. ನಂಗೆ ಬೇಕನ್ಸ್ದಾಗ ಗೆಣಸು ತಗೊಂಡು ತಿನ್ನೋಣ, ಬೇಕನ್ಸ್ದಾಗ ಕಬ್ಬು ಸಿಕ್ಕಿದಾಗ ತಿನ್ನೋಣ, ಇದು ಕೂಡ ಬೇಕಂದಾಗ ತಿನ್ನೋಣ, ಬಟ್ ಪರ್ಟಿಕ್ಯುಲರ್ ಹಬ್ಬಗಳ ಆಚರಣೆ ನಾನು ಮಾಡಲ್ಲ ಅಂತ ಅದಕ್ಕೋಸ್ಕರ ಹೇಳಿದ್ದೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಅವಾಗ ಮಾಡಿದ್ದು ಏನಾದ್ರು ಫೋಟೋ ಸಿಕ್ಕಿದಾಗ ಯಾವಾಗ್ಲಾರು ಹಾಕ್ತೀನಿ ನಿಮ್ಗೆ, ಮುಂಚೆ ಎಲ್ಲ ಹೇಗೆ ಹಬ್ಬಗಳ ಆಚರಣೆ ಮಾಡಿದ್ದೆ ಅಂತ ಹೇಳಿ. ಸೊ ಎನಿವೇಸ್ ಇದೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಎರಡಿದೆ. ಸೊ ಇವಾಗ ಇಲ್ಲಿ ಇರ್ಲಿ, ಇದು ನಾಳೆವರೆಗೂ ಹೀಗೆ ಇರ್ಲಿ. ನಾಳೆ ತಗೊಂಡೋಗಿ ಹಸುಗೆ ಕೊಡ್ತೀನಿ. ಸ್ನೇಹಿತರೆ, ಇಷ್ಟೊತ್ತವರೆಗೂ ಕರೆಂಟ್ ಹೋಗಿತ್ತು, ಕರೆಂಟ್ ಇರಲಿಲ್ಲ, ಈಗ ಕರೆಂಟ್ ಬಂದಿದೆ. ಸೊ ನಾನಿಲ್ಲಿ ಬುದ್ಧನಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದ್ದೀನಿ, ಉತ್ಕಡ್ಡಿ ಹಚ್ಚಿದ್ದೀನಿ. ಭಕ್ತಿಯಿಂದ ಒಂದು ಸ್ವಲ್ಪ ಉಸಿರಾಟದ ಮೇಲೆ ಗಮನ ಕೊಟ್ಟು ಪ್ರೇಮ ಸಮಾಧಾನ. ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಗಿಡಕ್ಕೆ. ಅಂತ ಏನ್ ಗೊತ್ತಾ,
ಆ, ಬುದ್ಧ ಎಲ್ಲೂ ಹೇಳಿಲ್ಲ ನನ್ನನ್ನ ಪೂಜಿಸ್ಬೇಕು, ಪೂಜೆ ಮಾಡ್ಬೇಕು ಅಂತ. ಇದು ಪೂಜೆನೂ ಅಲ್ಲ, ದೀಪ ಹಚ್ಚೋದು ಅಷ್ಟೇನೆ. ಸೊ ನನಗೇನೋ ಮನಸ್ಸಿಗೆ ಸಮಾಧಾನ ಅಂತ ಹೂವುಗಳನ್ನ ಇಟ್ಟಿದ್ದೀನಿ. ಸೊ ಯಾರಿಗೆ ಏನಿಷ್ಟನೋ ಅದನ್ನೇ ಮಾಡ್ಬೋದು, ಏನು ತಪ್ಪಿಲ್ಲ. ಯಾವ ದೇವ್ರ ಇಷ್ಟನೋ ಅಥವಾ ದೇವ್ರ ಇಲ್ಲ ಅಂದ್ರೆ ಯಾವ ಗುರುಗಳು ಇಷ್ಟನೋ, ಅಂದ್ರೆ ದೇವ್ರ ಇದ್ದಾನೆ, ಯಾವ್ದೋ ಒಂದು ರೂಪದಲ್ಲಿ ಶಕ್ತಿ ಅಂತೂ ಇದೆ ಜಗತ್ತಲ್ಲಿ. ಜಾತಿ ಧರ್ಮ ಎಲ್ಲವನ್ನೂ ಮೀರಿ ಒಂದು ಶಕ್ತಿ ಇದೆ, ಒಬ್ಬನೇ ದೇವ್ರು ಇದ್ದಾನೆ. ಆದ್ರೆ ನಾನು ಬುದ್ಧನ ಒಂದು ತತ್ವಗಳನ್ನ ಆ ಏನು ಮನದಾಳದಲ್ಲಿ ಅದನ್ನ ಮುಟ್ಟಿಸ್ಕೊಂಡು ಅದರಿಂದ ಸಮಾಧಾನತೆಯನ್ನು ಪಡ್ಕೊಂಡು ಈಗ ಒಂದು ರೀತಿ ನೆಮ್ಮದಿನ ಕಂಡುಕೊಂಡಿನಿ ಅಂದ್ರೆ ಅದಕ್ಕೆ ಬುದ್ಧನ ತತ್ವಗಳೇ ಕಾರಣ. ಹಾಗಾಗಿ ಒಂದು ದೀಪ ಹಚ್ಚೋದ್ರಲ್ಲಿ ಒಂದು ನೆಮ್ಮದಿ ಸಿಗುತ್ತೆ. ಆದಾಗ ಹೂವಿನ ಅಲಂಕಾರ ಮಾಡೋದು, ಇಲ್ಲ ಅಂದ್ರೆ ಹಾಗೆ ಕೂಡ ದೀಪ ಹಚ್ಚಬಹುದು. ಶಾಂತಿಯ ಬಾಳ್ವೆಯನ್ನು ಬಾಳೋಣ, ನೆಮ್ಮದಿಯ ಬದುಕನ್ನು ಬದುಕೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಸ್ನೇಹಿತರೆ. ಒಂದು ಹೂವಿತ್ತು, ತುಂಬಾನೇ ಖುಷಿ ಆಯ್ತು. ಅದು ಬಲಗಡೆಯಿಂದ ಇನ್ನೂ ಒಂದ್ ರೀತಿ ನನಗೆ ನಂಬಿಕೆ ಬುದ್ಧನ ಮೇಲೆ. ಎಲ್ಲರಿಗೂ ತಲುಪಲಿ ಈ ಒಂದು ಪ್ರಸಾದ.